ಅಂದರೆ ನನಗೆ ಅತ್ಯಂತ ಅಮೂಲ್ಯವಾದದ್ದು. ನನ್ನ ಡಿಗ್ರಿ ಮುಗಿದು 1 ವರ್ಷ ಆದ್ರೂ ನಾನು ಕಾಲೇಜ್ ಬಿಟ್ಟು ಹೋಗಿನಂತಂದು ಎಂದೂ ಅನ್ಸಿರ್ಕಿಲ್ಲ. ಯಾವಾಗ ನಂದು ರಾಜ್ಯ ಪುರಸ್ಕಾರ ಕ್ಯಾಂಪ್ ಮುಗೀತು ಅವಾಗ ನನಗೆ ಆ ಫೀಲ್ ಬಂತು, ನಾ ಈ ಕಾಲೇಜಿಂದ ತೆರಗಡೆ ಆದ್ನಿ ಅದ ಅವಾಗ ಬೇಜಾರು ಬಾಕೆಟ್ ಆಯ್ತು. ಅದಕ್ಕೆ ಹೇಳಿ ಇನ್ನು ಕಾಲೇಜ್ ವಾಪಸ್ ಬರೋಕ್ಕಾಗೋದಿಲ್ಲ ಅನ್ನೋದು ಒಂದು ಫೀಲ್ ಅವಾಗ ಹುಟ್ಟಿತ್ತು. ಮ್ಯಾಮ್ ಹೋಗು ಸರ್ ನಾ ಅವಾಗ ಒಂದು ಸ್ಟೇಟಸ್ ಇಟ್ಟಿದ್ದೆ, ಇಷ್ಟು ದಿವ್ಸ ನಂಗೆ ಅನ್ಸಿರ್ಕಿಲ್ಲ ನನ್ನ ಡಿಗ್ರಿ ಮುಗ್ದೈತೆ ಅಂದ. ಈಗ ನನಗೆ ಅನ್ಸಾಕತ್ತೈತಿ ನನ್ನ ಡಿಗ್ರಿ ಮುಗ್ದೈತಿ ಅಂತ ಅನ್ನೋದು ಭಾವನೆ ಈಗ ನನ್ನಲ್ಲಿ. ಆ ಕ್ಯಾಂಪ್ ಮುಗಿದು ಯಾವಾಗ ನಾ ಮನೆಗೆ ಹೋದ್ನಿ, ಯಾವಾಗ ನಾನು ಡ್ರೆಸ್ ಎಲ್ಲ ಇಸ್ತ್ರಿ ಮಾಡಿ ವಾಪಸ್ ನಾ ಇಟ್ಟಲೆ ಅವಾಗ ನನಗೆ ಒಂಥರ ಬೇಜಾರು ಅನಿಸ್ತು. ಅಯ್ಯೋ ಡಿಗ್ರಿ ಮುಗೀತು, ಈಗ ಡಿಗ್ರಿ ಮುಗೀತು ಅನಿಸ್ತು ನನಗೆ. ಈ ಕಾಲೇಜ್ ನನಗೆ ಈ ಕಾಲೇಜ್ನ ಯಾವಾಗೂ ನಾನು ಮಿಸ್ ಮಾಡ್ಕೊಂಡಿಲ್ಲ. ಈ ಕಾಲೇಜ್ನ ಪ್ರತಿಯೊಂದು ಸಂದರ್ಭ, ಪ್ರತಿಯೊಂದು ಲೆಕ್ಚರ್ ಆಗಲಿ ಯಾವಾಗೂ ಮಿಸ್ ಮಾಡ್ಕೊಂಡು. ಎದಕ್ಕೆ ಹೇಳಿ ಈ ಲೈಫ್ ನಮ್ಗೆ ವಾಪಸ್ ಸಿಗೋದಿಲ್ಲ. ಈಗ ನಾವು ಗ್ರ್ಯಾಜುಯೇಷನ್ ಹೋಗಿದ್ದು, PG ಗ್ರ್ಯಾಜುಯೇಷನ್ ಹೋಗಿದ್ದು, ಅಲ್ಲಿ ಏನೈತಿ ಕಾಂಪಿಟೇಟಿವ್, ಒಟ್ಟು ಕಾಂಪಿಟೇಟಿವ್. ನಿಮ್ಗೆ ಕೂತ್ರು ನಿಂತರು ಫಸ್ಟ್ ಅಲ್ಲಿ ಪುಸ್ತಕ ಕಾಣ್ತೈತಿ, ನಿಮ್ಗೆ ಅಲ್ಲಿ ಹರಟೆ ಹೊಡೆಯೋದು ಅಷ್ಟು ಒಟ್ಟು ಕಾಣೋದಿಲ್ಲ. ಅದಕ್ಕೆ ಹೇಳು ಅಲ್ಲಿ ನಾವು ಏನಾರ ಒಂದು ಹಂತಕ್ಕೆ ಬರ್ಬೇಕನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನಾವು ಅಲ್ಲಿ ಆ ಹಂತಕ್ಕೆ ಹೋಗಿರ್ತು. ಇಲ್ಲಿ ನಾವು ಎಷ್ಟೋ ಹರಟೆ ಎಷ್ಟೋ ಟೈಮ್ ವೇಸ್ಟ್ ಮಾಡಿರ್ತು. ಈ ಟೈಮ್ ನಮ್ಗೆ ಅಲ್ಲಿ ಫೀಲ್ ಆಗ್ತೈತಿ, ಎದಕ್ಕೆ ನಾವು ಓದಲಿಲ್ಲ ಅನ್ನೋ ಭಾವನೆ, ಎದಕ್ಕೆ ನಾವು ಇನ್ನೊಂದ್ಸಲ ಡಿಗ್ರಿ ಸ್ಕೋರ್ ಮಾಡಲಿಲ್ಲ. ನಂಗೆ ಹಿಂಗೆ ಯೂನಿವರ್ಸಿಟಿ ರ್ಯಾಂಕ್ ನನಗೆ 1 ಮಾರ್ಕ್ಸ್ ಒಳಗೆ ನಾನು ಯೂನಿವರ್ಸಿಟಿ ಟಾಪ್ 10 ಒಳಗೆ ರ್ಯಾಂಕ್ ನನಗೆ ಹೋದ. ನನಗೆ ಯಾವಾಗ ಅನ್ನಿಸ್ತೇಳು ನಾ ಓದಿನೇ ಎಲ್ಲ ಆಗೈತೆ. ಅವಾಗ ಸ್ಟಾರ್ಟಿಂಗ್ ಬಂದಾಗ ನಮ್ಗೆ ಇಂಟರ್ನಲ್ ಓನ್ಲಿ 31, 32 2 ಸಮ್ ಬರೀ 31, 32 ಏನು ಕೊಟ್ಟಿಲ್ಲ. ಅಲ್ಲೇ ನಮ್ಗೆ ಹೊಡ್ತಾ ಬಿಡ್ತು. ಅವಾಗ ಏನಾರ 35, 36 ಸಿಗ್ತಾ ಟಾಪ್ 10 ಒಳಗೆ ನಾನು ಒಂದು ಇರ್ಬೋದಾಗಿತ್ತು ಅನ್ನೋದು ಅವಾಗ ಭಾಳ ಬೇಜಾರಿತ್ತು. ಈಗ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಒಳಗೆ ರಾಜ್ಯ ಪುರಸ್ಕಾರ ಪಡೆದು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ಇದೇ ರೀತಿಯಾಗಿ ನಾವು ಮುಂದೆ ಈ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಬಿಡಕ್ಕೆ ಹೋಗೋದಿಲ್ಲ. ಮುಂದೆ ಬೇಸಿಕ್, ಅಡ್ವಾನ್ಸು, ರಾಷ್ಟ್ರಪತಿ ಪುರಸ್ಕಾರ, ಉಪರಾಷ್ಟ್ರ ಇವನ್ನೆಲ್ಲ ಮಾಡ್ಕೋಬೇಕನ್ನೋ ಆಸೆ ಭಾಳ ಐತಿ. ಮೇಡಮ್ ಮತ್ತು ಸರ್ದ ನಂಗೆ ಪ್ರೋತ್ಸಾಹ ಐತೆ, ನಾ ಇದನ್ನೆಲ್ಲ ಮಾಡ್ಕೋತೀನಿ ಅಂತ. ಖಂಡಿತ ಇರುತ್ತೆ. ಯಾರೆಲ್ಲ ಮಾಡ್ತಾರೆ ಅದರಲ್ಲಿ ಮೇಡಮ್ ಮಕ್ಕಳು ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ಎಲ್ಲ ಮಾಹಿತಿ ಗೊತ್ತಿರ್ತಾರೆ. ನಿಮ್ಗೆ ಕೊಡೋದ ಅವರು ಎಲ್ಲ ರಾಜಕೀಯ ಕೊಟ್ಟು ಬಂದಿರ್ತಾರೆ. ಹಾಗಾಗಿ ನಿಮ್ಮ ಆಮೇಲೆ ಒಂದು ಅಲ್ಪಿನಿ ಕೂತ್ಕೊ ಒಂದು ಹೇಳಲಿಕ್ಕೆ ಬಯಸ್ತೀನಿ, ಪ್ರತಿ ವರ್ಷ ಇಂಥ ಒಬ್ಬರು ಇಬ್ಬರು ಆಗ್ತಾರೆ, ಎಲ್ಲರೂ ಆಗಲ್ಲ. ಆದರೆ ನೀವು ಯೋಚನೆ ಮಾಡಿ, ಸುಮ್ಮನೆ ಆಗಲ್ಲ. ನೀವು ಯಾರು ತೊಡಗಿಸ್ಕೊಳ್ತೀರಿ, ತೊಡಗಿಸ್ಕೊಳ್ಳೋದಂದ್ರೆ ಏನು? ಯಾರು ಹೇಳ್ತಾರೆ ತೊಡಗಿಸ್ಕೊಳ್ಳೋದಂದ್ರೆ ಏನು? ನಿಸ್ವಾರ್ಥ ಹೆಂಗೆ ಬೇಕು ಹಂಗೆ ಬರೋದಲ್ಲ, ಹೆಂಗೆ ಬೇಕು ಹಂಗೆ ಇರೋದಲ್ಲ. ಇನ್ನು ಯಾರು ಬೆಳಿಗ್ಗೆ ಟೈಮ್ ಮೇಂಟೈನ್ ಮಾಡಿಲ್ಲ ಅಥವಾ ಏನೋ ಯಾವುದೋ ಒಂದು ಒತ್ತಾಯಕ್ಕೆ ಬಂದಂಥವ್ರು ಯಾರಿದ್ರೆ ನಮಗೇನು ತೊಂದರೆ ಇಲ್ಲ. ಆದರೆ ನೀವು ಹಿಂಗೆ ಆಗಲ್ಲ ಅನ್ನೋದಷ್ಟೇ. ನೀವು ಈ ಥರ ಆಗಲ್ಲ ಅನ್ನೋದು ನಿಮಗೆ ಅರ್ಥ ಮಾಡ್ಕೊಂಬಿಡಿ ಅಂತ ನಾವು ಹೇಳೋದ್ರಲ್ಲಿ ಅರ್ಥ ಇರಲ್ಲ. ಯಾಕಂದ್ರೆ ಇಂಥವ್ರನ್ನ ಕರೆಸೋದು ಉದ್ದೇಶ ನನಗೆ ಈ ಐಡಿಯಾ ಇರಲಿಲ್ಲ. ಬಟ್ ಮೇಡಮ್ ನೀವೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಅವರೇ ಈ ಥರ ಒಂದು ಐಡಿಯಾ ಕೊಟ್ಟು ನಾವು ಹೊರಗಡೆ ಕರೆಸೋದು ಬೇಡ, ಸರಿ ನಮ್ಮ ಹುಡುಗರಿಗೆ ಒಂದು ಅವಕಾಶ ಕೊಡೋಣ ಅಂತೇಳಿ ಹೇಳಿದಾಗ ನನಗೂ ಹೌದಲ್ಲ ಅಂತ ಅನಿಸ್ತು. ಆದರೆ ನನಗೊಂದು ಡೌಟ್ ಇತ್ತು, ಏನಂದರೆ ಸ್ಟೇಜ್ ಮೇಲೆ ನಿಂತು ವಿದ್ಯಾರ್ಥಿಗಳು ಮಾತಾಡೋದು ತುಂಬ ಕಷ್ಟ ಇರುತ್ತೆ. ಅವ್ರು ಹೇಗೆ ಜ್ಯೋತಿ ಮಾತಾಡ್ಕೊಂಡು ಗೊತ್ತಿತ್ತು ನನಗೆ, ಯಾಕೆಂದರೆ ಕ್ಲಾಸ್ ಕ್ಲಾಸ್ ಮಾಡಿದ್ದಕ್ಕೆ ಕೋಟೆಗಳು ಮಾಡ್ತಾರಂತೆ. ಆಮೇಲೆ ಅಲ್ಫಿಯಾದ್ದು ಆ ಲೆವೆಲ್ ಮಾತಾಡ್ತಂದ್ರೆ ನಾನು ಏನು ನಿರೀಕ್ಷೆ ಇಟ್ಕೊಂಡು ಸುಳ್ಳಾಯಿತು ಅಂತ. ಅಂದರೆ ನನ್ನೊಂಥರ ಭಯ ಇತ್ತು. ಯಾಕಂದರೆ ಒಂದು ಫಂಕ್ಷನ್ ಅಂತಂದರೆ ಅದಕ್ಕೊಂದು ಗೌರವ ಇರುತ್ತೆ, ಒಂದು ಘನತೆ ಇರುತ್ತೆ. ಆ ಮಟ್ಟದಲ್ಲಿ ಬರುತ್ತೋ ಇಲ್ಲ ಅಂತೇಳಿ. ಬಟ್ ನನಗೆ ಏನು ಖುಷಿ ಇದೆ ಅಂದರೆ ಮೇಡಮ್ ಮಾಡೋಂಥ ಈ ಒಂದು ಪ್ಲ್ಯಾನು ಯಾರು ರಿಸೋರ್ಸ್ ಪರ್ಸನ್ ಬಂದರೆ ಅಲ್ಫಿಯಾದಷ್ಟು ಗ್ರೇಟಾಗಿ ಮಾಡ್ತಿರಕ್ಕಿಲ್ಲ ಅಂತೇಳಿ ನನಗೆ ಅನಿಸ್ತಾ ಇದೆ. ನಾನು ಸ್ಕೌಟ್ ಗೈಡ್ನಲ್ಲಿ ನಮ್ಮ ಹೊರಗಡೆಯಿಂದ ಯಾರಾದರೂ ಬಂದು ಕೊಟ್ಟಿದ್ದಾರೆ, ಇಷ್ಟು ನೀಟಾಗಿ ನಾನು ಯಾವಾಗ ಕೇಳಿಸ್ಕೊಟ್ಟಿಲ್ಲ. ಅಲ್ಫಿಯಾದ ಏನೋ ಒಂದು ಭಾಷಣ ಇತ್ತು, ಮತ್ತು ಅದರಲ್ಲಿ ಒಂದು ಕೂಲ್ನೆಸ್ ಇತ್ತು. ನಾವು ಏನೋ ಒಂದು ಮಾಡೋಕೆ ಹೊರಟಾಗ ಅಲ್ಲಿ ಒಂದು ಅಬ್ಬರಾಗಲಿ ಇದಾಗಲಿ ಇರೋಕೆ ಹೋಗ್ಬಾರ್ದು. ನಮ್ಮಲ್ಲಿ ಏನಿರುತ್ತೆ ಅದನ್ನು ಒಂದು ಪಾಸ್ ಮಾಡುವಂಥ ಒಂದು ಯೋಚನೆ ನಮ್ಮಲ್ಲಿ ಇರಬೇಕು, ಮತ್ತು ಅದು ಹಾರ್ಟಿಗೆ ಟಚ್ ಆಗಬೇಕು, ಮೆದುಳಿಗಲ್ಲ, ಇಲ್ಲಿಗೆ ಹಾರ್ಟಿಗೆ ಟಚ್ ಆಗಬೇಕು ಅಂತ ಒಂದು ಯೋಚನೆಯಿಂದ ನಮ್ಮ ಕೆಲಸಗಳು ಮಾಡೋಕೆ ಪ್ರಾರಂಭ ಮಾಡಬೇಕು. ನನಗನ್ನಿಸ್ತು ಅಲ್ಫಿಯಾಗಿ ಬಂತು ಆ ಕೆಲಸ ಮಾಡಿದಾಳೆ ಅಂತ. ನಾನು ಅದಕ್ಕೆ ಕೇಳಿದೆ ಅವಳನ್ನ, ಏನಂತಂದರೆ ನೀನು ಎಷ್ಟು ದಿವಸ ಟ್ರೈ ಮಾಡಿದ್ದಿ ಈ ಥರ ಒಂದು ಚೆನ್ನಾಗಿ ಮಾತಾಡೋಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವಳು ಹೇಳಿದ್ದು, ಇಲ್ಲ ಸರ್ ನಾನೇನು ಇದಕ್ಕಾಲೇನು ಟ್ರೈ ಮಾಡಬೇಕಿಲ್ಲ, ಬಟ್ ನಾನು ರಾಜ್ಯ ಪುರಸ್ಕಾರ ರೆಡಿ ಆಗಿದ್ದಿಲ್ಲ, ಆ ಒಂದು ಪರಿಶ್ರಮದಿಂದ ನಾನು ಇಲ್ಲಿ ಮಾತಾಡೀನಿ ಅಂತೇಳಿ ಹೇಳಿದ್ರು. ಅಂದರೆ ತುಂಬ ತೊಡಗಿಸ್ಕೊಂಡಾಗ ಮಾತುಗಳು ಬಾಯಿಂದ ಬರೋಲ್ಲ, ಮನಸ್ಸಿಂದ ಬರೋಲ್ಲ, ಹೃದಯದಿಂದ ಬರ್ತಿರ್ತವೆ. ಅಂದರೆ ಅಲ್ಲಿ ತುಂಬ ಪ್ರೀತಿ ತುಂಬಿಕೊಂಡಿರುತ್ತೆ, ಆ ಮಾತುಗಳಲ್ಲಿ ತುಂಬ ಪ್ರೀತಿ ತುಂಬಿಕೊಂಡಿರುತ್ತೆ. ಅವಳು ಆ ಕೆಲಸ ಮಾಡಿದ್ರೆ ಆ ಕೆಲಸವನ್ನು ತುಂಬ ಪ್ರೀತಿಯಿಂದ ಟ್ರಾನ್ಸ್ಫರ್ ಮಾಡಿದ್ಲು ಅಂತ. ಹಂಗಾದಾಗ ಮಾತ್ರ ಹಂಗಾಗುತ್ತೆ. ಅದಕ್ಕೆ
ಯಾವುದೇ ಕೆಲಸ ಮಾಡಿರಿ ಅಲ್ಲಲ್ಲಿ ಒಂದು ಹೆಜ್ಜೆ ರೀತಿಯಿಂದ ಮುಂದಿಡ್ರಿ ಅಂತ ಅರ್ಥ ಆಗ್ತದೆಯಾ? ಆವಾಗ ನಿಮಗೆ ಬದುಕು ಚೆನ್ನಾಗಿರುತ್ತೆ. ಯಾಕಂದರೆ ಬರಡು ನೆಲದಲ್ಲಿ ಏನೂ ಬೆಳೆಯಲ್ಲ ಅಲ್ವಾ? ಹಾಗೆ ಬರಡು ಮನಸ್ಸಿನಲ್ಲಿ ಕೂಡ ಏನೂ ಉತ್ಪತ್ತಿ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಸಮೃದ್ಧವಾದ ಮನಸ್ಸಿರಬೇಕಂದ್ರೆ ಹೃದಯ ತುಂಬಿರಬೇಕು. ಅಂಥ ಒಂದು ಆಲೋಚನೆ ಇದ್ದಾಗ ಮಾತ್ರ ಒಳ್ಳೊಳ್ಳೆಯ ಕೆಲಸಗಳು ಒಳ್ಳೆಯ ಕಾರ್ಯಗಳು ಆಗ್ತವೆ. ನಮ್ಮ ಸ್ಕೌಟಿನ ಪ್ರತಿಯೊಬ್ಬರು ಇಂಥ ಒಂದು ಹಾರ್ಟ್ಲಿ ಪರ್ಸನ್ ಅಲ್ಪಿಯ ಆ ಥರ ನೆಕ್ಸ್ಟು ನಾವು ಎಲ್ಲರನ್ನೂ ಕಾಣ್ಬೇಕು. ನಾನು ಹೇಳಿದೆ ಒಬ್ಬರು ಇಬ್ಬರು ಪ್ರತಿ ವರ್ಷ ಸಿಗ್ತಾರೆ ನಮಗೆ ಈ ಥರ ಅಂತ ಹೇಳ್ಬಿಟ್ಟು. ಆದರೆ ನೆಕ್ಸ್ಟು ನಮಗೆ ಈಗ ಮೇಡಮ್ ಏನು ಪ್ಲ್ಯಾನ್ ತೊಗೊಂಡಿದ್ದಾರೆ, ಈ ಪ್ಲ್ಯಾನ್ ಪ್ರಕಾರ ಹೊರಗಡೆಯಿಂದ ಯಾರನ್ನೂ ಕರೆಸಿರಬಾರ್ದು. ನಿಮ್ಮನ್ನೇ ಕರೆಸಿ ನಿಮಗೆ ಸನ್ಮಾನ ಮಾಡಿ ನಿಮಗೆ ಗೌರವ ಕೊಟ್ಟು ಕಳಿಸಿರ್ಬೇಕು ನಾವು ಅಲ್ವಾ? ಆ ಥರ ಒಂದು ಯೋಚನೆಯಲ್ಲಿ ನಮ್ಮ ಪ್ರಿನ್ಸಿಪಲ್ರು ತುಂಬ ಖುಷಿಪಟ್ಟರು. ನಮ್ಮ ಹುಡುಗರೇ ಒಂದು ರಿಸೋರ್ಸ್ ಪರ್ಸನಾಗಿ ಬರ್ತಾರಂದರೆ ಇದೊಂಥರ ಲೀಡರ್ಶಿಪ್ ಕ್ಯಾಂಪ್ ಅಂತಂತಂದರು. ನಿಜವಾಗ್ಲೂ ಲೀಡರ್ಶಿಪ್ ಅಂತಂದರೆ ಏನು? ಶಿಪ್ ಅಂದರೆ ಏನು? ಅಡುಗೆ ಏನು ಮಾಡುತ್ತೆ? ಎಲ್ಲರೂ ಹೊಡ್ಕೊಂಡು ಹೋಗುತ್ತೆ. ಮತ್ತು ಲೀಡ್ರ್ ಆದಂಥವರು ಎಲ್ಲರನ್ನ ಆ ಹಡಗ ಥರ ಎಲ್ಲರೂ ತಗೊಂಡೋಗುವಂಥ ಕೆಲಸ ಮಾಡಬೇಕು. ಆಮೇಲೆ ಅಲ್ಲಿ ತುಂಬ ಹೊಯ್ದಾಟ ಇರಲ್ಲ, ಆಮೇಲೆ ಮುಳುಗುವಂಥ ಯೋಚನೆ ಇರಲ್ಲ, ಸಾಕು ಇರುತ್ತೆ ಅಲ್ವಾ? ಒಬ್ಬ ಲೀಡ್ರ್ ಆದವನು ಹಾಗೇ ಇರಬೇಕು. ಎಲ್ಲ ಜನರನ್ನ ತೆಗೆದುಕೊಂಡಂಥ ಆ ಶಿಪ್ ಥರ ಲೀಡರ್ಶಿಪ್ ಇರಬೇಕು. ಶಿಪ್ ಥರ ಲೀಡರ್ಶಿಪ್ ಇರಬೇಕು ಅಂತ. ಇಲ್ಲ ಏನಾಗುತ್ತೆ, ನಾವು ಒಂದು ಹಡಗು ಅಂತಂದರೆ ಒಬ್ಬರು ಇಬ್ಬರು ಹೋಗಲ್ಲ ಅಲ್ಲಿ ಅಲ್ವಾ? ಒಬ್ಬ ಲೀಡ್ರ್ ಅಂದ್ರೆ ಅವನು ಒಬ್ಬನೇ ಹೋಗಲ್ಲ ಅಥವಾ ಇನ್ನೊಬ್ಬನ ಕರ್ಕೊಂಡು ಹೋಗೋದಲ್ಲ. ಅವನು ಒಂದು ಗುಂಪೇ ಇರುತ್ತೆ, ಒಂದು ಗ್ರೂಪೇ ಇರುತ್ತೆ. ಅವರೆಲ್ಲರನ್ನ ಕರ್ಕೊಂಡು ಹೋಗ್ಬೇಕು. ಹೆಂಗೆ ಕರ್ಕೊಂಡು ಹೋಗ್ಬೇಕಂದ್ರೆ ತುಂಬ ಪ್ರೀತಿಯಿಂದ ಜೋಪಾನ ಕರ್ಕೊಂಡು ಹೋಗಬೇಕು. ಪ್ರೀತಿಯಿಂದ ಕರ್ಕೊಂಡು ಹೋಗ್ಬೇಕು. ಒಂದು ಹಡಗಲ್ಲಿ ಒಂದು ಹೋಲ್ ಬಿದ್ದರೆ ಏನಾಗುತ್ತೆ? ಮುಳುಗ್ಬಿಡುತ್ತೆ. ನೆನ್ಪಿಟ್ಕೊಳ್ಳಿ, ಒಬ್ಬ ಲೀಡ್ರಿನ ಹತ್ರ ಒಂದು ನೆಗೆಟಿವ್ ಥಿಂಕಿಂಗ್ ಇದ್ದರೆ ಇಡೀ ಆ ಒಂದು ಗ್ರೂಪನ್ನು ಮುಳುಗಿಸ್ಬಿಡ್ತಾನೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ಲೀಡ್ರ್ ಆದಂಥವ್ರಿಗೆ, ನಾಯಕನಾಗಬೇಕನ್ನೋಂಥವ್ರಿಗೆ ಈ ಮನಸ್ಸು ಇರಲೇಬಾರ್ದು. ಅಂದರೆ ಅಹಂಕಾರ ಇದ್ದರೆ ಅವೆಲ್ಲ ಮುಳುಗಿಸ್ಬಿಡುತ್ತೆ ಅಂತ. ಮತ್ತೇನೋ ಫೋರ್ಸ್ ಮಾಡಿ ಅವ್ರಿಗೆ ನಾನು ಲೀಡ್ರ್ ಅದನ್ನೇ ನನ್ನ ಮಾತು ಕೇಳ್ತಿಲ್ಲ, ಇವ್ರು ಹೆಂಗೆಂಗೋ ಆಡ್ತಾರೆ, ಅವ್ರು ನಮ್ಮ ಮಾತು ಕೇಳಂಗೆ ನಮ್ಮ ಕೆಲಸ ಇರಬೇಕು. ಆ ಥರ ನಾವು ರೆಡಿ ಆಗಬೇಕು ಹೊರತಾಗಿ ಇನ್ನೊಬ್ರ ಮೇಲೆ ಫೋರ್ಸ್ ಆಗಿ ನಮ್ಮ ಮಾತು ಕೇಳಿ ಅನ್ನೋಂಥ ಯೋಚನೆಗಳು ಮಾಡಬಾರ್ದು. ಹಾಗಾಗಿ ಒಬ್ಬ ಲೀಡರ್ ಅಂದರೆ ಹೆಂಗಿರಬೇಕು ನಿಮ್ಮ ದೃಷ್ಟಿಯಲ್ಲಿ? ಚಲೋ ಅಂದರೆ ಹೆಂಗೆ ಅಂತ? ಹೆಂಗಿರಬೇಕು ಅಂತ ಹೇಳಿ. ಒಬ್ಬ ಒಳ್ಳೆಯ ನಾಯಕನ ಗುಣಲಕ್ಷಣ ಏನಿರ್ಬೋದು? ಒಬ್ಬರು ಒಂದು ಹೇಳಿದರೆ ಅಷ್ಟು ಲಕ್ಷಣಗಳು ಬಂದ್ಬಿಡ್ತವೆ. ನೋಡಿ ಎಂಥ ಒಳ್ಳೆ ಮಾತು ಹೇಳಿದ್ರು. ಎಲ್ಲರನ್ನ ಸರಿದೂಗಿಸುವಂಥ ಒಂದು ಕೆಪ್ಯಾಸಿಟಿ, ಒಂದು ಸಾಮರ್ಥ್ಯ ಯಾರಿಗಿರಬೇಕು? ಒಬ್ಬ ಲೀಡ್ರಿಗಿರಬೇಕು. ನೀವೆಲ್ಲ ಬಂದಿರಲಿ ಇಲ್ಲಿ ಲೀಡ್ರ್ ಹಾಕಿ ಬಂದಿರ, ಇನ್ನು ಹಂಗೆ ಸುಮ್ಮ ಕುಂತ ಎದ್ದು ಹಾಕೊಂಡ್ರ? ನಿಜವಾಗ್ಲೂ ಈ ಉದ್ದೇಶ ಅದೇ ನಮ್ಮದು. ನೀವು ಒಬ್ಬೊಬ್ಬರು ಒಂದೊಂದು ಲೀಡ್ರ್ ಆಗಬೇಕು. ಸ್ಕೌಟ್ ಅಂದರೆ ಏನು? ಒಬ್ಬ ಲೀಡ್ರನ್ನ ತಯಾರು ಮಾಡೋಕ್ಕೆ ಇರೋದಿದು. ಅದಕ್ಕೆ ಎಲ್ಲರನ್ನ, ಯಾಕಂದ್ರೆ ಒಬ್ರು ಹಂಗಿರ್ತಾರೆ, ಒಬ್ರು ಹಿಂಗಿರ್ತಾರೆ, ಅವ್ರಿಗೇನು ಹೇಳೋದು ಬಿಡು, ಅವ್ರಿಗೇನು ಮಾಡೋದು ಬಿಡು ಅಂತಲ್ಲ. ಎಲ್ಲರನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಸರಿದೂಗಿಸುವಂಥ ಒಂದು ಕಾರ್ಯವನ್ನು ಒಬ್ಬ ಲೀಡ್ರು ಮಾಡಬೇಕಾಗುತ್ತೆ ಅಂತ. ಹಾಗಾದಾಗ ಅವ್ಗೇನಿರಬೇಕು? ಆಗ ಎಲ್ಲರನ್ನೂ ಸರಿದೂಗಿಸುವಂಥ ಸಂದರ್ಭದಲ್ಲಿ ತುಂಬ ತಾಳ್ಮೆ ಇರಬೇಕು ಅಂತ. ಯಾಕಂದ್ರೆ ಒಬ್ಬೊಬ್ಬರು ಒಂಥರ ಆಡ್ತಿರ್ತಾರೆ ಅಲ್ವಾ? ಒಬ್ಬೊಬ್ಬರು ಒಂಥರ ಆಡುವಾಗ ನೀವು ಒಬ್ಬ ಲೀಡ್ರ್ ಅದನಿಗೆ ತಾಳ್ಮೆ ಇಲ್ಲದೆ ಅವ್ರು ಹೆಂಗೆ ಸರಿದೂಗಿಸ್ಕೊಂಡು ಹೋಗ್ತಾರೆ? ನಾವು ಬೇಗ ಪೇಷನ್ಸನ್ನು ಕಳ್ಕೊಂಡ್ಬಿಟ್ರೆ ಅಲ್ಲಿ ಅವ್ರ ಜೊತೆಗೆ ಕೆಲಸ ಮಾಡೋಕ್ಕಾಗತ್ತಾ? ಹೌದು ತಾನೇ? ಹೆಂಗೆ ಕೆಲಸ ಮಾಡೋಕೆ ಒಬ್ಬ ಲೀಡ್ರ್ ಆದವನು? ಹೆಂಗೆ ಬರ್ತದೆ? ಲೀಡ್ರನ್ನ ಹೆಂಗೆ ಕೆಲಸ ಮಾಡಬೇಕು? ದಕ್ಷತೆಯಿಂದ ಕೆಲಸ ಮಾಡಬೇಕು ಅಂತ. ಒಂದು ಪ್ರಾಮಾಣಿಕತೆಯ ಗುಣ ಇಲ್ಲದೆ ಹೋದರೆ ನಾವು ಕೆಲಸದಲ್ಲಿ ಒಂದು ಆ್ಯಕ್ಯುರೇಸಿ ಅಂತ ಹೆಂಗೆ ಕಾಣ್ತೀವಿ, ಒಂದು ಸ್ಪಷ್ಟತೆ ಅಂತ ಹೆಂಗೆ ಕಾಣ್ತೀವಿ, ಅದನ್ನು ತರೋಕ್ಕಾಗಲ್ಲ. ಯಾವಾಗ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕೆ ಇಳಿತೀವಿ, ಆಮೇಲೆ ನೀವು ಪ್ರಾಮಾಣಿಕತೆ ಇಲ್ಲದೇ ಕೆಲಸ ಮಾಡೋಕ್ಕೆ ಹೋದರೆ ಒಂದು ನಿಮ್ಮ ಹಾರ್ಟ್ ಹೊಡಿತಿರುತ್ತೆ, ನೀನೇನೋ ತಪ್ಪು ಮಾಡ್ತಿದ್ಯಾ ಅಂತೇಳಿ ಅಲ್ವಾ? ಮತ್ತು ಅಂಥ ಒಂದು ಬುಡುಬುಡಿಕೆ ಹಾರ್ಟ್ ಇಟ್ಕೊಂಡು ನಾವು ಅಲ್ವಾ ಏನೋ ಹೊಡಿತಿರ್ತೀವಿ, ನೀನು ತಪ್ಪು ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಪ್ರಾಮಾಣಿಕತೆ ಇಲ್ಲದೇ ಇದ್ದಾಗ ಅಂಥ ಹಾರ್ಟ್ ಇಟ್ಕೊಂಡು ನಾವು ಕೆಲಸ ಮಾಡೋದ್ರಿಂದ ಹೆಂಗೆ ಆರೋಗ್ಯಕ್ಕೆ ಇರೋಕ್ಕಾಗತ್ತೆ? ನಮ್ಮ ಆರೋಗ್ಯಕ್ಕೆ ಮುಖ್ಯ ಕಾರಣವಾದ ಯಾವುದು? ಹಾರ್ಟ್. ಮತ್ತು ನಾವೇ ತಪ್ಪು ಸಂದೇಶ ಅದಕ್ಕೆ ಕಳಿಸ್ಬಿಟ್ಟು ನಾವು ಆರೋಗ್ಯವಾಗಿರ್ತಕ್ಕಂಥದ್ದು ಯಾವ ಲೆಕ್ಕ?
ನಿಮ್ಮ ತಲೆ ಹಾಕೋದು ನಾವು ದೊಡ್ಡ ಭಾಷಣ ಇದು ಮಾಡೋಕತ್ತೀರಿ ಇಲ್ಲಿ ಯೋಚನೆಗಳನ್ನ ನಿಮ್ಮ ತಲೆ ಹಾಕೋದು ಅಷ್ಟೇ. ನಾವು ಡಮ್ಮಿ ಹಾರ್ಟ್ ಇಟ್ಕೊಂಡು ಅಲ್ವಾ ನಾವು ಒಳ್ಳೆಯ ಆರೋಗ್ಯವಂತ ಒಬ್ಬ ವ್ಯಕ್ತಿ ಆಗ್ತೀನಿ ಅಂತಕ್ಕಂಥದ್ದು ಎಲ್ಲಿಂದ ಮಾತು ಅಂತ ಅಲ್ವಾ. ಹಾಗಾಗಿ ದಕ್ಷತೆ ಅಂತಲೇ ಏನೂ ಅಲ್ಲ, ಪ್ರಾಮಾಣಿಕತೆ ಎರಡು ಒಂದೇನೆ ಅಂತ ಒಬ್ಬ ಲೀಡರ್ ಆದವನು ಒಂದು ಪ್ರಾಮಾಣಿಕತೆಯನ್ನು ತನ್ನೊಳಗಡೆ ತರುವಂಥ ಕೆಲಸವನ್ನು ಮಾಡಬೇಕು. ಸಣ್ಣ ಪುಟ್ಟ ಏನೋ ಇರ್ತವೆ ಅವನ್ನ ಅಡ್ಜಸ್ಟ್ ಮಾಡಿಕೊಂಡು ನಾವು ಒಮ್ಮೆ ಯಾವ ಸಂದರ್ಭಗಳು ಸನ್ನಿವೇಶಗಳು ನಮ್ಮನ್ನು ಆಟ ಆಡಿಸ್ಬಿಟ್ಟಿರ್ತವೆ, ಅವುಗಳನ್ನ ಸರಿದೂಗಿಸುವಂಥ ಕೆಲಸವನ್ನು ಕೂಡ ಒಬ್ಬ ಲೀಡರ್ ಮಾಡಬೇಕಾಗತ್ತೆ. ಒಮ್ಮೆ ನೇರ ಹೋದ್ರೂ ಒಂದೊಂದ್ಸರಿ ಆಗ್ತಿರೋದಿಲ್ಲ. ಅವಾಗ ಆ ಸಂದರ್ಭಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಬಗ್ಗಿ ತಗ್ಗಿ ಮತ್ತು ಆ ಕಡೆ ಈ ಕಡೆ ಹೋಗಿ ಮತ್ತು ಅಲ್ಲೇ ಒಂದು ನಿಲ್ಲುವಂಥ ಒಂದು ಪ್ರಾಮಾಣಿಕತೆಯ ನಡಿಗೆ ನಮ್ಮ ಒಂದು ಗುರಿ ಇರಬೇಕು ಅಂತಕ್ಕಂಥದ್ದು ಅಲ್ವಾ. ಕೆಲಸವನ್ನು ಮಾಡುವಂಥ ಒಬ್ಬ ಲೀಡ್ರು ಆ ದಕ್ಷತೆಯನ್ನು ತನ್ನೊಳಗೆ ಇಟ್ಕೊಂಡಿರಬೇಕು ಅಂತ. ಮತ್ತು ರಿಸ್ಕ್ ತೊಗೊಳಕ್ಕೆ ರೆಡಿ ಇರಬೇಕು ಅಂತ ಅವಳು ಹೇಳೋದು. ಈ ಭಾಳಷ್ಟು ಜನ ನಮಗೆ ರಿಸ್ಕೇ ಬೇಕಿಲ್ಲ ಅನ್ನೋ ಲೆಕ್ಕ ತೆಗಿರ್ತೀವಿ ನಾವು ಅಲ್ವಾ. ನಿಮ್ಗೆ ಗೊತ್ತಿರಲಿ, ನಾವು ಈ ಕ್ಯಾಂಪನ್ನು ಬೇರೆ ಕಡೆ ಮಾಡಬೇಕು ಅಂಥೇಳಿ ಪ್ಲ್ಯಾನ್ ಹಾಕ್ಕೊಂಡಿರ್ತೀವಿ, ನಿಮಗೂ ಗೊತ್ತಿದೆ ಅಲ್ವಾ. ನೀವು ಒಂದು ಪ್ಲೇಸ್ ರೆಡಿ ಆದಮೇಲೆ ಇನ್ನೊಂದು ಪ್ಲೇಸಿಗೆ ನಾವು ಮತ್ತೆ ಮಾಡ್ಬೇಕಂದ್ರೆ ನಮ್ಮ ಕಾರ್ಡ್ ಚೇಂಜ್ ಆಗಬೇಕು, ನಮ್ಮ ಬ್ಯಾನರ್ ಚೇಂಜ್ ಆಗಬೇಕು, ಅದಕ್ಕೆಲ್ಲ ಓಡಾಡ್ದಿರುತ್ತೆ. ಹೇಳೋದಾಗ್ತದೆಯಾ ಮೇಡಮ್ ಒಬ್ಬರು ಅವತ್ತು ಎಷ್ಟು ಜನ ಕಾರ್ಡ್ ಚೇಂಜ್ ಮಾಡಿದ್ರು, ಎಷ್ಟು ಏನೇನು ಮಾಡಿದ್ರು ಅದು ಗೊತ್ತಿಲ್ಲ. ನಾನು ಅವತ್ತು ಬ್ಯಾನರ್ಗೆ ಓಡಾಡಿ ಅಲ್ಲಿ ಹೇಳಿಬಂದು ಮತ್ತೆ ಚೇಂಜ್ ಮಾಡಿಸ್ಬೇಕು ಓಡಾಡೋದು. ಈ ಥರ ಒಂದು ಕೆಲಸ ಮಾಡೋದು ರಿಸ್ಕ್ ಇರ್ತವೆ ಅಂತ ಹೇಳಿದಂಗೆ. ರಿಸ್ಕ್ ತೊಗೊಳ್ಳೋಕ್ಕೆ ನಾವು ರೆಡಿ ಇಲ್ಲ ಅಂದರೆ ನಾವು ನಾಲಾಯಕಲ್ಲ ಅಂತ. ನಾಲಾಯಕತೆ ನಾಯಕ ಮತ್ತು ಕಾಯಕ ಎರಡು ಜೊತೆಗೆ ಅಂತ ಸರಿ ಯಾವ ಒಂದು ಪ್ರಿನ್ಸಿಪಲ್ ಹೇಳ್ತಿದ್ರು, ಕಾಯಕ ಮಾಡೋದವನು ನಾಯಕನಾಗಲಾರ ಹೇಳಿ. ಅವ್ರು ಇಬ್ರು ಮಕ್ಕ ಏನೊಬ್ರು ಸೇರಿದ್ರಿ. ಹಾಂ ಹೇಳಿ, ಕಾಯಕ ಮಾಡದವನು ನಾಯಕನಾಗಲಾರ. ಗೊತ್ತಾಯ್ತಾ? ಆಮೇಲೆ ನೆನ್ಪಿಟ್ಕೊಳ್ಳಿ, ತುಂಬ ದೊಡ್ಡ ಸಾಧನೆಯನ್ನು ದೊಡ್ಡ ಗುರಿಗಳನ್ನ ನಾವು ಸಾಧಿಸ್ಬೇಕು ಅನ್ನೋದಾದ್ರೆ ಒಂದು ನಾಯಕ ಪಾತ್ರವನ್ನು ನಾವು ವಹಿಸಲೇಬೇಕು. ಯಾಕಂದರೆ ಒಬ್ಬರಿಂದ ಯಾವ ಕೆಲಸನೂ ಆಗಲ್ಲ ಅಂತ. ಆಗುತ್ತಾ? ಒಬ್ಬರಿಂದನೇ ಯಾವ ಕೆಲಸನೂ ಆಗಲ್ಲ. ಅದು ಒಂದು ಗ್ರೂಪಲ್ಲಿ ಒಂದು ಕೆಲಸ ತುಂಬ ಈಸಿಯಾಗಿ ಮಾಡುವಂಥ ಸಾಧ್ಯತೆಗಳು ತುಂಬಾ ಇರ್ತವೆ. ಹಾಗಾಗಿ ತುಂಬ ಹೊರೆಯಾದಂಥ ಕೆಲಸವನ್ನು ಒಂದು ಲೀಡರ್ಶಿಪ್ ಮುಖಾಂತರ ಅದನ್ನು ನಾವು ಕೆಲಸ ಮಾಡಬೇಕಾಗುತ್ತೆ. ಒಂದು ದೊಡ್ಡ ಬಾಗಿಲ, ಆ ಬಾಗಿಲಕ್ಕೆ ಒಂದು ಕಾಯಿ, ಅದಕ್ಕೆ ಒಂದು ನೀವು ನಮ್ಮ ಏನು ಇದು ಬರುತ್ತಲ್ಲ, ನೀವೆಲ್ಲರೂ ಲೀಡ್ರೀಗ ನಮ್ಮ ಹುಡುಗರು ಬರ್ತಾವೆ, ಹೊಸ ಹುಡುಗರೀಗ ನೋಡಿ, ನಮ್ಮ ರೋವರ್ಸ್ ಹುಟ್ಟು ಕಾರ್ಯಕ್ಕೆ ಹೋಗಿದ್ದಾರೆ. ಹಾಂ, ಇಲ್ಲೇ ಇಲ್ಲ ಅವು ಹಿಮಾಲಯದ ಐಸ್ ಕರಿಗೆ ಹೋದಂಗೆ ಎಲ್ಲ ಕರಿಗೆ ಹೋಗ್ಬಿಟ್ಟಿದ್ದಾವೆ. ನಮ್ದು ಏನಾದ್ರು ಈಗ ಕ್ಯಾಂಪ್ ನಡೆದಿದೆ ಅಂತಂದರೆ ನಾವು ರೇಂಜರ್ಗಳಿಗೆ ಕೈ ಮುಗಿಬೇಕು. ಹಾಂ, ಹಂಗಿದೆ ಪರಿಸ್ಥಿತಿ ನಮ್ಮದು. ಸುಳ್ಳ ಕರೆವ ಅವ್ ಮಕ್ಕ ಅನ್ಕೋತಾವೆ. ಈಗ 4-5 ಮತ್ತೆ ಈಗ ಹೋಗ್ತಾವು. ಈ ಸರಿ ರಾಜ್ ಪುರಸ್ಕಾರಿಗೆ ಒಂದು 4-5ಕ್ಕೆ ಅವು 4 ಜಿಗಿತಾವೆ. ಇನ್ನು ಆ ಕಡೆ ಈ ಕಡೆ ನೀವು ಎದಕ್ಕೂ ಬರ್ದಂಗೆ ಆಗ್ಬಿಡ್ತು. 4 ಜನ ಕಾಣದೇ ಇಲ್ಲ. ನೀವು ಎಷ್ಟು ಬಂದು ಹುಡುಗರನ್ನು ನೀವು ಹೆಂಗೆ ಕ್ಯಾಚ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ನಿಮ್ಮ ಲೀಡರ್ಶಿಪ್ ಗುಣವನ್ನು ಅಲ್ಲಿ ಬಳಸಬೇಕು ಅಲ್ವಾ. ಆಮೇಲೆ ಸರ್ ನೀವೇ ಬಳಸ್ಬೋದಲ್ಲ ಅಂತಾರೆ. ನಾವು ನಮ್ಮ ಪ್ರಮಾಣದ ಮೇಡಮ್ ನಾವು ನಮ್ಮ ಪ್ರಮಾಣದಲ್ಲಿ ಬೆಳೆಸ್ತೀವಿ. ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮನ್ನೆಲ್ಲ ಕರ್ಕೊಂಬಂದಿರ್ತೀವಿ. ನಾವು ಕರ್ಕೊಂಬಂದಾಗ ನೀವೆಲ್ಲ ಬಂದಿರಿ ಅಲ್ವಾ. ಆದರೆ ಇನ್ನೊಂದು ರೀತಿಯಲ್ಲಿ ನೀವು ಕೆಲಸ ಮಾಡೋದು ಹೆಂಗಿರುತ್ತೆ ಅಂತೇಳಿ ನಾವು ಯೋಚನೆ ಮಾಡಬೇಕಾಗಿದೆ ಅಂತ. ಗ್ರೌಂಡ್ ಲೆವೆಲಲ್ಲಿ ಹೊಸ ಹುಡುಗರು ಬಂದಾಗ ನೀವು ಇಂಥ ಕ್ಯಾಂಪ್ ಮಾಡಿರ್ತೀರಿ, ಕ್ಯಾಂಪಿನ ಅನುಭವ ಹೊಂದಿರ್ತೀರಿ, ಹೊರಗಡೆಲ್ಲೋ ಕ್ಯಾಂಪಿಗೆ ಹೋಗಿ ಬಂದಿರ್ತೀರಿ, ಅವ್ರಿಗೆ ಹೆಂಗೆ ಪಾಸ್ ಮಾಡ್ತೀರಂತದನ್ನು. ನಮ್ಮಲ್ಲೀಗ ಹೊಸ ಹುಡುಗರು ಬಂದಾಗ ಅದನ್ನು ಯಾವ ರೀತಿ ಪಾಸ್ ಮಾಡ್ತಾರೆ ಅನ್ನೋದ್ರ ಆಧಾರದ ಮೇಲೆ ನಮ್ಮ ನೆಕ್ಸ್ಟು ಸ್ಕೌಟ್ ಆ್ಯಂಡ್ ಗೈಡಿನ ಒಂದು ಸ್ಟ್ರೆಂಗ್ತು ಹೆಚ್ಚಾಗಬೇಕಾಗತ್ತೆ ಅಲ್ವಾ. ಈಗ ಅಲ್ಲಿಂದು ಬ್ಯಾನರ್ ಇದೆಯಲ್ಲ, ಅಲ್ಲಿ ಎಷ್ಟು ಹೊರದಾರೆ ನೋಡ್ರಿ ಒಂಚೂರು ಆ ಬ್ಯಾನರಲ್ಲಿ ಅಲ್ವಾ. ಹಾಂ, ಮತ್ತು ಎಲ್ಲಿ ಹೋದರು ಅಂತಂದರೆ ಪ್ರತಿ ಸರಿ ನಮ್ಮ ರೋವರ್ಸ್ ಅಂದರೆ ಹೆಚ್ಚಾಗಬೇಕೋ ಕಡಿಮೆ ಆಗಬೇಕೋ? ಹೆಚ್ಚಾಗಬೇಕಲ್ವ. ಮತ್ತು ಕಡಿಮೆ ಆಗತ್ತಂದ್ರೆ ನಮ್ಮಲ್ಲಿ ಏನೋ ಕೊರತೆಗಳಿದಾವೆ ಅಂತ ಅರ್ಥ ಆಯ್ತಲ್ವಾ. ಮತ್ತು ಆಮೇಲೆ ನಮ್ಮಲ್ಲಿ ಏನೋ ಕಾಲೇಜಲ್ಲಿ ಸ್ಟ್ರೆಂಗ್ತ್ ಸಮಸ್ಯೆ ಇದೆಯಾ? ಇಲ್ಲ, ಸಿಕ್ಕಾಪಟ್ಟೆ ಸ್ಟ್ರೆಂಗ್ತ್ ಇದೆ. ಬಟ್ ನಾವು ಅದನ್ನು ಹೇಗೆ ಕ್ಯಾಚ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ನೆಕ್ಸ್ಟು ಗ್ರೌಂಡ್ ಲೆವೆಲಲ್ಲಿ ನೀವು ಅಲ್ಲಲ್ಲಿ ಸಿಕ್ಕಲ್ಲೇ ಆ ಹೊಸ ಹುಡುಗರು ಬಂದಾಗ ಏನು ಸ್ಕೌಟ್ ಗೈಡ್ ಬಗ್ಗೆ ಅವ್ರಿಗೆ ಒಳ್ಳೆಯದನ್ನು ಹೇಳ್ತೀರಿ,
ಆಮೇಲೆ ನಿಮಗೆ ಅದ್ರ ಬಗ್ಗೆ ಅರಿವು ಇಲ್ಲದೆ ಇದ್ರೆ ಏನು ಹೇಳ್ತೀರಿ? ಅದನ್ನೇ ಮಾಡ್ಬಿಡು ಸ್ಕೌಟ್ ಗೈಡ್ ಮಾಡಿ ಅಂತೇಳಿ ಅಲ್ಲೇ ತಡೆದು ಬಿಡ್ತೀರ ಅವರು ಅಲ್ವಾ? ನೀವು ಹೆಂಗಿರ್ಬೇಕಂದ್ರೆ ಎಲ್ಲ ಬಿಟ್ಟು ಸ್ಕೌಟ್ಸ್ ಇರೋ ಅಷ್ಟು ಆಲೋಚನೆ ಬಂದಿರಬೇಕು. ಮತ್ತು ನಮ್ಮ ಸ್ಕೌಟ್